ಬದನೇಕಾಯಿ ಎಣ್ಗಾಯಿಗೆ ಬದನೇಕಾಯಿ ತೊಗೊಂಡಿದ್ದೀನಿ, ಎಳ್ಳು, ಶೇಂಗಾ, ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹಸಿ ಕೊಬ್ಬರಿ, ಟೊಮ್ಯಾಟೊ ಎಲ್ಲನೂ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಡ್ರಿ. ಕೆಂಪದಾಗಿ ಹುರ್ಕೊಡ್ರಿ ಚೆನ್ನಾಗಿ. ಇದು ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಇದನ್ನು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ. ಸೇಮ್ ಬಸವೇಶ್ವರ ಖಾನಾವಳಿಯಲ್ಲಿ ನಾವು ಹೇಗೆ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ. ಸೊ ಹುರಿದಿದ್ದ ಮಸಾಲೆನ ಮಿಕ್ಸಿಗೆ ಹಾಕಿ ನುಣ್ಣದಾಗಿ ಪೇಸ್ಟ್ ಮಾಡಿಕೊಡ್ರಿ. ಜಾಸ್ತಿ ನೀರು ಹಾಕೋಬೇಡಿ ಪೇಸ್ಟ್ಗೆ. ಈ ಪೇಸ್ಟ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಬದನೇಕಾಯಿನ ಕಟ್ ಮಾಡಿ ಎಣ್ಣೆಯಲ್ಲಿ ಕರ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಬದನೇಕಾಯಿನ ಕರ್ಕೊಂಡ್ರೆ ಮಾತ್ರ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಮಸಾಲೆಗೆ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬದನೇಕಾಯಿ ನೋಡಿ ಚೆನ್ನಾಗಿ ಕರೀತಾ ಇದೆ. ಇದು ಪರ್ಪಲ್ ಕಲರಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಡ್ರಿ. ನೀವು ಅನ್ಕೋಬೋದು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಂತ. ಇಲ್ಲ, ತುಂಬ ಕಮ್ಮಿ ಎಣ್ಣೆ ಹಿಡಿಯುತ್ತೆ. ಎಣ್ಣೆನೂ ಹಿಡಿಯಲ್ಲ ಬದನೇಕಾಯಿ. ಇವಾಗ ಮಸಾಲೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಕಿದ್ದರೂ ಸ್ವಲ್ಪ ಮಸಾಲೆಗೆ ಬೆಲ್ಲದ ಪುಡಿ ಅಥವಾ ಸಕ್ಕರೆನ ಸೇರಿಸ್ಕೋಬೋದು. ಅಂದರೆ ಹುಳಿ, ಉಪ್ಪು, ಖಾರ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಬದನೇಕಾಯಿ ಎಷ್ಟು ಚೆನ್ನಾಗಿ ಕರೆದಿದೆ. ನೋಡಿ ಬದನೇಕಾಯಿ ಎಲ್ಲ ಕರ್ಕೊಂಡಿದ್ದೀನಿ. ನೋಡ್ಬೋದು ಒಳಗಡೆ ಕೆಂಪಾಗಿದೆ ಸ್ವಲ್ಪ. ನೋಡಿ ಎಣ್ಣೆ ಜಾಸ್ತಿ ಹಿಡಿದೇ ಇಲ್ಲ. ಎಣ್ಣೆ ಎಷ್ಟಿತ್ತು ಅಷ್ಟೇ ಇದೆ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಂದು ಕಡಾಯಿಗೆ ಸಾಸಿವೆ, ಇಂಗು, ಕರಿಬೇವು ಹಾಕ್ಕೊಂಡು ಆಗಳೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಇವಾಗ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಆಗಳೇ ಮಿಕ್ಸ್ ಮಾಡಿ ರೆಡಿ ಮಾಡ್ತೀರೋ ಮಸಾಲೆ ಇದು. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಡ್ರಿ. ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಡ್ರಿ. ಇವಾಗ ಬದನೇಕಾಯಿ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಬಿಸಿ ರೊಟ್ಟಿಗೆ, ಚಪಾತಿಗೆ, ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಟೇಸ್ಟಿಯಾಗಿರೋ ಬದನೇಕಾಯಿ